ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಪಡಿಸಿ ಎಂದು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ ರೈತರು. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೆಳಗಾವಿ ಬಾಗಲಕೋಟೆ ಗೋಕಾಕ್ ಸೌದತ್ತಿ ರಾಜ್ಯ ಹೆದ್ದಾರಿ ತಡೆದು ಭಾನುವಾರ ರೈತರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ತಾಸಿಗೂ ಹೆಚ್ಚು ಹೊತ್ತು ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸವಾರರು ಪರದಾಡಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಂಧೂರ್ ತೆಗ್ಗಿ ಮಾತನಾಡಿ, ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅದನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಕೇಂದ್ರದ ಮೂಲಕ ಹೋರಾಟ ಮಾಡುತ್ತಿದ್ದೇವೆ ಎಂದರು. ನ್ಯಾಯಯುತವಾದ ದರ ಸಿಗದೆ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ನೆರವಿಗೆ ಧಾವಿಸಬೇಕಿದ್ದ ಜಿಲ್ಲಾಡಳಿತ ಏನು ಮಾಡುತ್ತಿದೆ ಎಂದು ಪ್ರಶ್ನಿಸಿದ ಅವರು, ನಮ್ಮ ಬೇಡಿಕೆಯಂತೆ ಫ್ಯಾಕ್ಟರಿ ಮಾಲಕರು ಕಬ್ಬಿಗೆ ದರ ನಿಗದಿಪಡಿಸಬೇಕು, ಬಳಿಕ ಕಬ್ಬು ನುರಿಸುವ ಹಂಗಾಮು ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ನಂತರ ತಹಶೀಲ್ದಾರ್ ಎಂವಿ ಕುಂಡಪ್ಗೋಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಸಿಪಿಐ ಐಎಂ ಮಠಪತಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ರಾಜ್ಯ ಕಾರ್ಯಾಧ್ಯಕ್ಷ ಬಸವರಾಜ ಬಿಜ್ಜೂರ್, ಯಲ್ಲನಾಯ್ಕ ನಾಯ್ಕರ್, ಶಂಕರ್ ಬಗನಾಳ್, ಮಾಯಪ್ಪ ಜಿಂಗಿ, ಸೋಮು ರೈನಾಪುರ್ ಇತರರು ಉಪಸ್ಥಿತರಿದ್ದರು. ವರದಿ ಈರಣ್ಣ ಹುಲ್ಲೂರ್, ಯರಗಟ್ಟಿ. ಏಕಾಏಕಿ ಮುಂದೆ ನಾವು ಗುರ್ಲಾಪುರ ಗ್ರಾಮದ ಹೋರಾಟಕ್ಕೆ ಹೊಂಟಂಥ ರೈತರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಸೂರಪ್ಪ ಪೂಜಾರಿ ಅವರ ಆದೇಶದ ಮೇರೆಗೆ ಯರಗಟ್ಟಿ ಸರ್ಕಲ್ ಬಂದ್ ಮಾಡಿ ಮುಂದೆ ನೀವು ಬರ್ರಿ ಅಂತ ಅಂದ ಕಾರಣ ಒಳಗೆ ಇದ್ದಂಥ ನಮ್ಮ ರೈತ ಎಲ್ಲ ಮುಖಂಡರು ಇವತ್ತು ಕೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಇವತ್ತು 3-4 ಲಕ್ಷಗಟ್ಟಲೆ ಇವತ್ತು ರೈತರು ಹೋರಾಟದಲ್ಲಿ ಸಕ್ಕರೆ ನಾಡೆಂದು ನಮ್ಮ ಬೆಳಗಾವಿ ಜಿಲ್ಲೆ ಹೆಸರು ಆಗಿದ್ದರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ 29 ಸಕ್ಕರೆ ಫ್ಯಾಕ್ಟ್ರಿಗಳಿವೆ. ಈ ಫ್ಯಾಕ್ಟ್ರಿ ಮಾಲಕರು ಯಾರಪ್ಪ ಅಂದ್ರೆ ಎಲ್ಲ ರಾಜಕೀಯ ನಾಯಕರು. ಅದಕ್ಕೆ ರಾಜಕೀಯ ನಾಯಕರು ಎಲ್ಲರೂ ಒಂದುಗೂಡ್ಕೊಂಡು ಇವತ್ತು ನಮ್ಮ ರೈತ ಕುಲವನ್ನು ಸರ್ವನಾಶ ಮಾಡುವ ಹಂಚಿನಲ್ಲಿ ಇವತ್ತಿದ್ದಾರೆ. ಅದಕ್ಕೆ ಬಂಧುಗಳೇ, ರೈತ ಕುಲ ಎಲ್ಲಿವರೆಗೆ ನಾವು